ಹಾಯ್ ಫ್ರೆಂಡ್ಸ್, ಹಸ್ತನಿರ್ಮಿತ ಬೈ ರಮ್ಯಾ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಇವತ್ತಿನ ವಿಡಿಯೋದಲ್ಲಿ ನಾನು ಈ ರೀತಿ ತೋರಣದ ಪಟ್ಟಿನ ಯಾವ ರೀತಿ ಹಾಕೋದು ಅಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಸ್ಕಿಪ್ ಮಾಡಿದ್ರೆ ಎಲ್ಲೇನು ಮಿಸ್ ಆಗಿದೆ ಅನ್ನೋದು ಗೊತ್ತಾಗೋದಿಲ್ಲ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ನೋಡಿ, ಎರಡು ಕಲರ್ನ ಉಪಯೋಗಿಸ್ಕೊಂಡು ಬ್ಯೂಟಿಫುಲ್ ಆಗಿರೋ ತೋರಣದ ಪಟ್ಟಿನ ಯಾವ ರೀತಿ ಹಾಕೋದು ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಯಾರಿಗೆಲ್ಲ ಕ್ರೋಕೆಟ್ ವರ್ಕ್ ಅಂದ್ರೆ ಇಷ್ಟ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಸೊ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್, ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ ಡಿಸೈನ್. ಇದು ನೀವು ಇಲ್ಲಿ ನೋಡ್ಬೋದು ನೋಡಿ, ತುಂಬಾನೇ ಬ್ಯೂಟಿಫುಲ್ ಆಗಿ ಬಂದಿದೆ. ಸೊ ನನಗೆ ತುಂಬಾ ಗ್ರ್ಯಾಂಡ್ ಆಗಿ ಪಟ್ಟಿ ಬೇಡ, ಸಿಂಪಲ್ ಆಗಿ ಸಾಕು ಅನ್ನೋರು ನೀವು ಈ ರೀತಿ ಪಟ್ಟಿ ಹಾಕೋಬಹುದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಮತ್ತೆ ಡಿಸೈನ್ ಅಷ್ಟೇ ತುಂಬಾ ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಸೊ ಅಗ್ಲ ಪಟ್ಟಿ ಇಷ್ಟ ಪಡದಲ್ಲ ಇರೋರು ಚಿಕ್ಕದಾಗಿ ಬರುತ್ತೆ ಪಟ್ಟಿ. ಇದು ಪಟ್ಟಿನೂ ಚಿಕ್ಕದಾಗಿ ಬರುತ್ತೆ, ಡಿಸೈನು ಅಷ್ಟೇ ತುಂಬಾ ಸ್ಟೈಲಿಶ್ ಆಗಿದೆ. ಸೊ ಎರಡು ಕಲರ್ನ ಉಪಯೋಗಿಸ್ಕೊಂಡು ಹಾಕಿರುವಂತ ಪಟ್ಟಿ ಇದು. ನೀವು ತೋರಣಕ್ಕೆ ಎರಡು ಕಲರ್ ಉಪಯೋಗಿಸೋರು ಈ ರೀತಿ ಪಟ್ಟಿ ಹಾಕೋಬಹುದು, ತುಂಬಾ ಚೆನ್ನಾಗಿ ಕಾಣುತ್ತೆ. ಬಾಗ್ಲಿಗೆ ಹಾಕಿದಾಗ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಸೊ ಈ ಪಟ್ಟಿನ ನಾನು 40 ಇಂಚು ಉದ್ದದಲ್ಲಿ ಹಾಕೊಂಡಿದ್ದೀನಿ, 40 ಇಂಚಸ್ ಲೆಂತ್ ಅಲ್ಲಿ ಬರುತ್ತೆ. ಸೊ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್, ತುಂಬಾನೇ ಚೆನ್ನಾಗಿ ಕಾಣುತ್ತೆ, ತುಂಬಾ ಬ್ಯೂಟಿಫುಲ್ ಆಗಿದೆ. ನೋಡಿ, ಸಿಂಪಲ್ ಆಗಿ ಡಿಸೈನ್ ಬೇಕು, ತುಂಬಾ ಚೆನ್ನಾಗಿರ್ಬೇಕು, ಸಿಂಪಲ್ ಆಗು ಇರ್ಬೇಕು, ಗ್ರ್ಯಾಂಡ್ ಆಗು ಇರ್ಬೇಕು ಅನ್ನೋಂಥವ್ರು ಈ ರೀತಿ ನೀವು ಹಾಕೋಬಹುದು, ತುಂಬಾನೇ ಕ್ಯೂಟ್ ಆಗಿ ಕಾಣುತ್ತೆ. ಸೊ ಇವಾಗ ಇದನ್ನ ಯಾವ ರೀತಿ ಹಾಕೋದು ಅಂತ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಇದಕ್ಕೆ ಏನೇನು ಮೆಟೀರಿಯಲ್ಸ್ ಬೇಕಂತ ನೋಡೋಣ ಬನ್ನಿ. ನೋಡಿ, ಮೆಟೀರಿಯಲ್ಸ್ ಏನೇನು ಬೇಕು ಅಂತ ನೋಡೋದಾದ್ರೆ, ನಾನು ಇಲ್ಲಿ ಕಾಫಿ ಕಲರ್ ಉಲ್ಲನ್ನ ತಗೊಂಡಿದ್ದೀನಿ. ಸೊ ಕಾಫಿ ಕಲರ್ಗೆ ಕಾಂಬಿನೇಷನ್ ಆಗಿ ಯೆಲ್ಲೋ ಕಲರ್ ಉಲ್ಲನ್ನ ತಗೊಂಡಿದ್ದೀನಿ. ಈ ಎರಡು ಕಾಂಬಿನೇಷನ್ ಅಲ್ಲಿ ನಾನು ಇವತ್ತು ತೋರಣದ ಪಟ್ಟಿನ ಯಾವ ರೀತಿ ಹಾಕೊಳ್ಳೋದು ಅಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಸೊ 3.0 mm ಕ್ರೋಶಾ ತಗೊಂಡಿದ್ದೀನಿ. ಸಿಸರ್ ಅಥವಾ ಟ್ರಿಮ್ಮರ್ ಬೇಕು, ಇದಿಷ್ಟೇ ಮೆಟೀರಿಯಲ್ಸ್ ಬೇಕಾಗಿದೆ ಫ್ರೆಂಡ್ಸ್. ಇವಾಗ ಇದನ್ನ ಯಾವ ರೀತಿ ಹಾಕೋದು ಅಂತ ನೋಡೋಣ ಬನ್ನಿ. ನೋಡಿ, ಫಸ್ಟ್ ನಾನಿಲ್ಲಿ ಯೆಲ್ಲೋ ಕಲರ್ ಉಲ್ಲನ್ನ ತಗೊಂಡಿದ್ದೀನಿ. ಸೊ ಯೆಲ್ಲೋ ಕಲರ್ ಉಲ್ಲನ್ನ ತಗೊಂಡು ಫಸ್ಟ್ ನಾನಿಲ್ಲಿ ಸ್ಕಿಪ್ ನಾಟ್ ಹಾಕೊಳ್ತೀನಿ. ನೋಡಿ, ಕ್ರೋಶನ ಕೆಳಭಾಗದಿಂದ ತಗೊಂಡು ಹೀಗೆ ಒಂದು ರೌಂಡ್ ಸುತ್ತಿ ಇದನ್ನ ಈ ಲೂಪ್ ಭಾಗದಿಂದ ತಗೊಂಡು ಟೈಟ್ ಮಾಡ್ಕೋಬೇಕು. ಇದು ಸ್ಕಿಪ್ ನಾಟ್. ಸೊ ಫಸ್ಟ್ ನಾನಿಲ್ಲಿ ಸ್ಕಿಪ್ ನಾಟ್ ಹಾಕೋತೀನಿ. ಸ್ಕಿಪ್ ನಾಟ್ ಹಾಕೊಂಡು 5 ಚೈನ್ ಹಾಕೊಳ್ತೀನಿ. 1 2 3 4 5. ನೋಡಿ, 5 ಚೈನ್ ಹಾಕೊಂಡಿದ್ದೀನಿ. 5 ಚೈನ್ ಹಾಕೊಂಡ್ಮೇಲೆ ಮೊದಲನೇ ಚೈನ್ ಇದೆ ಅಲ್ಲ, ಫಸ್ಟ್ ಚೈನ್ ಹಾಕೊಂಡ್ವಲ್ವಾ, ಆ ಚೈನಿಗೆ ನಾನು ಡಬಲ್ ಕ್ರೋಶೆನ ಹಾಕೊಳ್ತಾ ಇದ್ದೀನಿ. ನೋಡಿ ಹೀಗೆ. ನೋಡಿ, ಡಬಲ್ ಕ್ರೋಶೆ ಯಾವ ರೀತಿ ಹಾಕೊಳ್ಳೋದಂದ್ರೆ, ಫಸ್ಟ್ ಹುಲ್ಲನ್ನ ಈ ರೀತಿ ತಗೋಬೇಕು, ಕ್ರೋಶಾಗೆ ತಗೊಂಡು ಮೊದಲನೇ ಚೈನ್ ಇದೆಯಲ್ಲ, ಮೊದಲನೇ ಚೈನ್ ಒಳಭಾಗದಿಂದ ಮತ್ತೆ ಹುಲ್ಲನ್ನ ಎಳ್ಕೋಬೇಕು. ನೋಡಿ, ಅವಾಗ 3 ಲೂಪ್ ಆಗುತ್ತೆ. 2 ಲೂಪಿಗೆ ಒಂದ್ಸರಿ, 2 ಲೂಪಿಗೆ ಒಂದ್ಸತಿ ಇದೇ ರೀತಿ ಡಬಲ್ ಕ್ರೋಶೆ ಹಾಕೋಬೇಕು. ಮೊದಲನೇ ಚೈನ್ ಗ್ಯಾಪಿಗೆ ನಾವು ಡಬಲ್ ಕ್ರೋಶೆ ಹಾಕೊಳ್ತಾ ಇದೀವಲ್ವಾ, 7 ಡಬಲ್ ಕ್ರೋಶೆನ ಹಾಕೊಳ್ಬೇಕು. ನೋಡಿ, 1 2 3 4 5 6 ಆಗಿದೆ. ಇನ್ನೊಂದು ಹಾಕೊಂಡ್ರೆ ನಮ್ಗೆ ಕಂಪ್ಲೀಟ್ ಆಗುತ್ತೆ. ಸೊ ಮೊದಲನೇ ಚೈನ್ ಗ್ಯಾಪಿಗೆ ನಾವೇನು ಡಬಲ್ ಕ್ರೋಶೆ ಹಾಕೊಂಡ್ವಿ ಅಲ್ವಾ, ಅದು ಒಂದೇ ಲೂಪಿಗೆ 7 ಡಬಲ್ ಕ್ರೋಶೆ ಬರೋ ರೀತಿ ಹಾಕೊಳ್ಬೇಕು. ಇವಾಗ ನೋಡಿ, ನಾವಿಲ್ಲಿ ಚೈನ್ ಹಾಕೊಂಡಿದ್ವಲ್ವಾ, ಆ ಚೈನು ನಮಗೆ 1 ಡಬಲ್ ಕ್ರೋಶೆಗೆ ಕೌಂಟ್ ಬರುತ್ತೆ. ಸೊ ಇದು ಬಿಟ್ಟರೆ 1 2 3 4 5 6 7 ಡಬಲ್ ಕ್ರೋಶೆ ಹಾಕೊಂಡಿದೀವಿ. ಪ್ಲಸ್ ಇದೊಂದು ಚೈನ್ ಹಾಕೊಂಡಿದೀವಲ್ವಾ, ಇದೊಂದು ಡಬಲ್ ಕ್ರೋಶೆಗೆ ಕೌಂಟ್ ಬರುತ್ತೆ. ಟೋಟಲ್ ಆಗಿ ನಮಗೆ 8 ಡಬಲ್ ಕ್ರೋಶೆ ಕೌಂಟ್ ಬರುತ್ತೆ. ಇವಾಗ ಇಲ್ಲಿ 3 ಚೈನ್ ಹಾಕೊಳ್ತೀನಿ. 3 ಚೈನ್ ಹಾಕೊಂಡು ನೋಡಿ, ಇದೆಯಲ್ವಾ, ಇದನ್ನ ಹೀಗೆ ತಿರುಗಿಸ್ಕೊಳ್ಬೇಕು. ನೋಡಿ, ಇದು ಸೀದಾ ಹೀಗೆ ತಿರುಗಿಸ್ಕೋಬೇಕು. ಹೀಗೆ ತಿರುಗಿಸ್ಕೊಂಡು ಮೊದಲನೇ ಡಬಲ್ ಕ್ರೋಶೆ ಇದೆಯಲ್ಲ, ಈ ಮೊದಲನೇ ಡಬಲ್ ಕ್ರೋಶೆ ಗ್ಯಾಪಿಗೆ ಮತ್ತೆ ಇಲ್ಲಿ 7 ಡಬಲ್ ಕ್ರೋಶೆನ ಹಾಕೊಳ್ಬೇಕು. 2 3 4 5 6 7. ನೋಡಿ,
ಈ 3 ಚೈನ್ ಹಾಕೊಂಡ್ವಲ್ವಾ, ಈ 3 ಚೈನು ಒಂದು ಡಬಲ್ ಕ್ರೋಶೆ ಕೌಂಟ್ ಬರುತ್ತೆ. 1 2 3 4 5 6 7 8. ಈ 3 ಚೈನು ಒಂದು ಡಬಲ್ ಕ್ರೋಶೆ ಕೌಂಟ್ ಬರುತ್ತೆ, ಪ್ಲಸ್ 7 ಡಬಲ್ ಕ್ರೋಶೆ ಹಾಕೊಂಡ್ವಲ್ವಾ, ಟೋಟಲ್ ಆಗಿ 8 ಡಬಲ್ ಕ್ರೋಶೆ ಆಯ್ತು. ಈಗ ಮತ್ತೆ 1 2 3 ಚೈನ್ ಹಾಕೊಂಡು ಮತ್ತೆ ನೋಡಿ ಇದನ್ನ ಹೀಗೆ ತಿರ್ಗಿಸ್ಕೋಬೇಕು. ಹೀಗಿದೆಯಲ್ವಾ, ಹೀಗೆ ತಿರ್ಗಿಸ್ಕೋಬೇಕು. ಹೀಗೆ ತಿರ್ಗಿಸ್ಕೊಂಡು ಮೊದಲನೇ ಡಬಲ್ ಕ್ರೋಶೆ ಗ್ಯಾಪ್ ಇದೆಯಲ್ಲ, ಈ ಗ್ಯಾಪ್ ಅಲ್ಲಿ ನಾವು 7 ಡಬಲ್ ಕ್ರೋಶೆನ ಹಾಕೊಳ್ಬೇಕು. 3 4 5 6 7 ನೋಡಿ, ಈ 3 ಚೈನ್ ಇದೆಯಲ್ಲ, ಈ 3 ಚೈನು ಒಂದು ಡಬಲ್ ಕ್ರೋಶೆ ಕೌಂಟ್ ಆಗುತ್ತೆ. ಇದು ಬಿಟ್ರೆ 1 2 3 4 5 6 7 7 ಡಬಲ್ ಕ್ರೋಶೆ ಪ್ಲಸ್ 3 ಚೈನ್ ಒಂದು ಡಬಲ್ ಕ್ರೋಶೆ, ಟೋಟಲ್ ಆಗಿ 8 ಡಬಲ್ ಕ್ರೋಶೆ ಬರುತ್ತೆ. ಮತ್ತೆ 3 ಚೈನ್ ಹಾಕೋಬೇಕು, ಹೀಗೆ ತಿರ್ಗಿಸ್ಕೋಬೇಕು. ಇಲ್ಲಿ 7 ಡಬಲ್ ಕ್ರೋಶೆ ಮೊದಲನೇ ಡಬಲ್ ಕ್ರೋಶೆ ಗ್ಯಾಪಿಗೆ ಹಾಕೊಳ್ಬೇಕು. ಸೇಮ್ ಇದೇ ರೀತಿನೇ ಹಾಕೊಂಡು ಹೋಗ್ಬೇಕು. ನಮಗೆ ಎಷ್ಟು ಲೆಂತ್ ಅಲ್ಲಿ ಬೇಕು ಅಷ್ಟು ಲೆಂತ್ ಅಲ್ಲೂ ನಾವು ಇದೇ ರೀತಿನೇ ಹಾಕೋಬೇಕು. ನೋಡಿ, ಇವಾಗ ಇಲ್ಲಿ 8 ಆಯ್ತು. 1 2 3 ಚೈನ್ ಹಾಕೋಬೇಕು, ಹೀಗೆ ತಿರ್ಗಿಸ್ಕೋಬೇಕು. ಮೊದಲನೇ ಡಬಲ್ ಕ್ರೋಶೆ ಗ್ಯಾಪಿಗೆ 7 ಡಬಲ್ ಕ್ರೋಶೆ ಹಾಕೋಬೇಕು. ಸೊ ಕ್ರೋಶೆ ಬೇಸಿಕ್ ಸ್ಟಿಚಸ್ ಎಲ್ಲ ಯಾರಿಗೆ ಗೊತ್ತಿಲ್ಲ, ಬೇಸಿಕ್ ಸ್ಟಿಚಸ್ ಸಪರೇಟ್ ಆಗಿ ವಿಡಿಯೋ ಮಾಡಿದೀನಿ. ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ, ನೀವು ಅದನ್ನ ನೋಡ್ಬಿಟ್ಟು ಹಾಕೊಳ್ಬಹುದು. ಏಳು ನೋಡಿ, ಮತ್ತೆ 3 ಚೈನ್ ಹಾಕೋಬೇಕು, ಹೀಗೆ ತಿರುಗಿಸ್ಕೋಬೇಕು. ಮೊದಲನೇ ಡಬಲ್ ಕ್ರೋಶೆ ಗ್ಯಾಪಿಗೆ ಮತ್ತೆ 7 ಡಬಲ್ ಕ್ರೋಶೆನ ಹಾಕೋಬೇಕು. ನೋಡಿ ಹೀಗೆ. ಈಗ ಮತ್ತೆ 3 ಚೈನ್ ಹಾಕೋಬೇಕು, ಹೀಗೆ ತಿರುಗಿಸ್ಕೋಬೇಕು. ಮೊದಲನೇ ಡಬಲ್ ಕ್ರೋಶೆ ಗ್ಯಾಪಲ್ಲಿ ಮಾತ್ರನೇ ನಾವು ಹಾಕೋಬೇಕು. ಆಮೇಲೆ ಒಂದೊಂದು ಡಬಲ್ ಕ್ರೋಶೆ ಗ್ಯಾಪಲ್ಲೂ ಒಂದೊಂದು ಡಬಲ್ ಕ್ರೋಶೆ ಹಾಕೋಬಾರ್ದು. ನಾವು ಮೊದಲನೇ ಡಬಲ್ ಕ್ರೋಶೆ ಗ್ಯಾಪ್ ಏನಿದೆ ಅಲ್ಲಿಗೆ ಮಾತ್ರನೇ 7 ಡಬಲ್ ಕ್ರೋಶೆನ ಹಾಕೋಬೇಕು. ಮಿಕ್ಕಿದ್ದು ಡಬಲ್ ಕ್ರೋಶೆ ಏನು ಹಾಕೊಂಡಿದ್ವಲ್ವ, ಇದೆಲ್ಲ ಫುಲ್ಲು ಖಾಲಿ ಹೀಗೆ ಇರುತ್ತೆ. ಅವಾಗಲೇ ನಮಗೆ ಡಿಸೈನ್ ನೀಟಾಗಿ ಬರೋದು. ಈಗ ಮತ್ತೆ 3 ಚೈನ್ ಹಾಕೊಂಡು ಹೀಗೆ ತಿರುಗಿಸ್ಕೊಂಡು ಫಸ್ಟ್ ಡಬಲ್ ಕ್ರೋಶೆ ಇದೆಯಲ್ಲ ಆ ಗ್ಯಾಪಲ್ಲಿ 7 ಡಬಲ್ ಕ್ರೋಶೆನ ಹಾಕೊಳ್ಬೇಕು. ನೋಡಿ ಹೀಗೆ, ನೋಡಿ ಈ ರೀತಿ ಬರುತ್ತೆ. ನೋಡಿ ಸೇಮ್ ಇದೇ ರೀತಿನೇ ಹಾಕೋಬೇಕು. ನಮಗೆ ಎಷ್ಟು ಲೆಂತ್ ಅಲ್ಲಿ ಬೇಕು ನಾವು ಅಷ್ಟು ಲೆಂತ್ ಅಲ್ಲಿ ಇದೇ ರೀತಿ ಹಾಕೋಬೇಕು. ಈ ರೀತಿ ಹಾಕೋಬೇಕು, ಅವಾಗ ನಮ್ಗೆ ಈ ರೀತಿ ಡಿಸೈನ್ ಬರುತ್ತೆ. ನೀವು ನೋಡ್ಬೋದು ನೋಡಿ, ಕ್ರಾಸ್ ಆಗಿ ಆರ್ಚ್ ಟೈಪ್ ಅಲ್ಲಿ ನಮ್ಗೆ ಡಿಸೈನ್ ಬಂದಿದೆ. ಸೊ ಇದೇ ರೀತಿ ನಮ್ಗೆ ಎಷ್ಟು ಲೆಂತ್ ಅಲ್ಲಿ ಬೇಕು ನಾವು ಅಷ್ಟು ಲೆಂತ್ ಅಲ್ಲಿ ಹಾಕೋಬೇಕು. ಸೇಮ್ ಇದೇ ರೀತಿ ಡಿಸೈನ್ ಬರುತ್ತೆ. ಇವಾಗ ನಾನು ಯಾವ ರೀತಿ ತೋರಿಸ್ಕೊಟ್ಟೆ ಇದೇ ರೀತಿನೇ ಹಾಕೋಬೇಕು. ನಮ್ಗೆ ಎಷ್ಟು ಲೆಂತ್ ಅಲ್ಲಿ ಬೇಕು ಅಷ್ಟು ಲೆಂತ್ ಅಲ್ಲೂ ನಾವು ಇದೇ ರೀತಿನೇ ಹಾಕೋಬೇಕು. ಸೊ ನಾನು 40 ಇಂಚು ಉದ್ದ ಹಾಕೊಳ್ತಾ ಇದ್ದೀನಿ. ಸೊ 40 ಇಂಚು ಉದ್ದ ಬೇಕು, ಹಾಗಾಗಿ ನಾನು 40 ಇಂಚು ಉದ್ದ ಹಾಕೊಳ್ತಾ ಇದ್ದೀನಿ. ಸೇಮ್ ಇವಾಗ ನಾನು ಇಲ್ಲಿ ಯಾವ ರೀತಿ ತೋರಿಸ್ತೆ ಇದೇ ರೀತಿನೇ ನಾನು ಹಾಕೊಂಡು ಹೋಗ್ತೀನಿ. ಟೇಪಲ್ಲಿ ಅಳತೆ ಮಾಡಿದಾಗ ನಮಗೆ 40 ಇಂಚು ಬರಬೇಕು. ನಿಮಗೆ ನಿಮ್ಮನೆ ಬಾಗಿಲು ಅಳತೆ ಎಷ್ಟಿದೆ ನೀವು ಟೇಪಲ್ಲಿ ಅಳತೆ ಮಾಡಿಬಿಟ್ಟು ಆ ಅಳತೆ ಪ್ರಕಾರ ನೀವು ಹಾಕ್ಕೋಬೇಕಾಗತ್ತೆ.
ಇವಾಗ ಇಲ್ಲಿ ಯಾವ ರೀತಿ ತೋರಿಸ್ತೆ ಇದೇ ರೀತಿ ನಾನು 40 ಇಂಚು ಉದ್ದ ಬರೋವರೆಗೂ ಹಾಕೊಳ್ತೀನಿ. ಈ ಕಲರ್ ಅಲ್ಲಿ ಫಸ್ಟ್ ನಾವು ಪಟ್ಟಿನ ಹಾಕೋಬೇಕಾಗುತ್ತೆ, ಆಮೇಲೆ ಇನ್ನೊಂದು ಕಲರ್ನ ಹಾಕೋಬೇಕು. ಇವಾಗ ನಾನು ಈ ಕಲರ್ ಅಲ್ಲಿ ಪಟ್ಟಿ ಪೂರ್ತಿಯಾಗಿ ಫಿನಿಶ್ ಮಾಡ್ಕೊಂಡು, ಅಂದ್ರೆ 40 ಇಂಚ್ ವರೆಗೂ ನಾನು ಪೂರ್ತಿಯಾಗಿ ಫಿನಿಶ್ ಮಾಡ್ಕೊಂಡು ನೆಕ್ಸ್ಟ್ ಇನ್ನೊಂದು ಕಲರ್ನ ಜಾಯಿನ್ ಮಾಡ್ಕೊಂಡು ಅದರಲ್ಲಿ ಡಿಸೈನ್ ಯಾವ ರೀತಿ ಹಾಕೋದು ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ. ಸೊ ಇವಾಗ ನಾನು 40 ಇಂಚು ಉದ್ದ ಬರೋ ರೀತಿ ನಾನು ಈ ಪಟ್ಟಿನ ಹಾಕೊಂಡು ನೆಕ್ಸ್ಟ್ ಇನ್ನೊಂದು ಕಲರ್ನ ಜಾಯಿನ್ ಮಾಡ್ಕೊಂಡು ಡಿಸೈನ್ ಹಾಕೋಬೇಕಾಗುತ್ತೆ. ಇವಾಗ ನಾನು ಈ ಕಲರ್ ಅಲ್ಲಿ ಪಟ್ಟಿ ಪೂರ್ತಿಯಾಗಿ ಫಿನಿಶ್ ಮಾಡ್ಕೊಂಡು ಇನ್ನೊಂದು ಕಲರ್ ಅಲ್ಲಿ ಯಾವ ರೀತಿ ಹಾಕೊಳ್ಳೋದು ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ. ಸೊ ಇವಾಗ ನೋಡಿ ನನ್ಗೆ ಇದೆಷ್ಟು ಲೆಂತ್ ಅಲ್ಲಿ ಬೇಕು ನಾನು ಅಷ್ಟು ಲೆಂತ್ ಅಲ್ಲಿ ಹಾಕೊಂಡಿದ್ದೀನಿ. ಸೊ ನೋಡಿ ಈ ರೀತಿ ಬರುತ್ತೆ ಡಿಸೈನು. ಇವಾಗ ಇಲ್ಲಿಗೆ ನನಗೆ ಲೆಂತ್ ಕಂಪ್ಲೀಟ್ ಆಗಿದೆ. ಇಲ್ಲಿ ಒಂದು ಚೈನ್ ಹಾಕೊಂಡು ಒಂದಿಷ್ಟುದ ಉಲ್ಲನ್ ಬಿಟ್ಬಿಟ್ಟು ನಾನು ಇಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಹೀಗೆ ನೋಡಿ ಡಿಸೈನ್ ನೋಡಿ ಈ ರೀತಿ ಡಿಸೈನ್ ಬಂದಿದೆ ನನಗೆ. ನೋಡಿ ಹೀಗೆ ನಮ್ಗೆ ಎಷ್ಟು ಲೆಂತ್ ಅಲ್ಲಿ ಬೇಕೋ ನಾವು ಅಷ್ಟು ಲೆಂತ್ ಅಲ್ಲಿ ಹಾಕೋಬೇಕು. ಇವಾಗ ಸೆಕೆಂಡ್ ಕಲರ್ ಇನ್ನೊಂದು ಕಲರ್ ತಗೊಂಡಿದೀವಲ್ವಾ ನಾವು, ಈ ಕಲರ್ನ ತಗೊಂಡು ಡಿಸೈನ್ ನ ಹಾಕೋಬೇಕು. ಫಸ್ಟ್ ನಾನಿಲ್ಲಿ ಒಂದು ಸ್ಕಿಪ್ ನಾಟ್ ಹಾಕೊಳ್ತೀನಿ. ನೋಡಿ ಸ್ಕಿಪ್ ನಾಟ್ ಹಾಕೊಂಡ್ಮೇಲೆ ನಾವು ಫಸ್ಟ್ ಇದನ್ನ ಜಾಯಿನ್ ಮಾಡ್ಕೊಂಡಿದೀವಿ. ಇದು ಜಾಯಿನ್ ಮಾಡ್ಕೊಂಡು ಡಿಸೈನ್ ಹಾಕೊಂಡಿದೀವಲ್ವಾ, ನೋಡಿ ಹೀಗೆ ಇಟ್ಕೋಬೇಕು. ಇದು ಕೆಳಭಾಗದಲ್ಲಿ ಬರಬೇಕು, ಇದು ಕೆಳಭಾಗ ಬಂದು ಇದು ಮೇಲ್ಭಾಗ ಬರಬೇಕು. ಹೀಗೆ ಇಟ್ಕೊಂಡು ಈ ಹುಲ್ಲನ್ನ ನಾವ್ ಇಲ್ಲಿಗೆ ಜಾಯಿನ್ ಮಾಡ್ಕೋಬೇಕು. ಈ ಡಿಸೈನ್ ಅಲ್ಲಿ 3 ಚೈನ್ ಹಾಕೊಂಡಿದೀವಲ್ವಾ, ಆ 3 ಚೈನ್ ಗ್ಯಾಪಿಗೆ ಒಂದು ಸ್ಲಿಪ್ ಸ್ಟಿಚ್ ಹಾಕೋಬೇಕು. ಫಸ್ಟ್ ಸ್ಲಿಪ್ ಸ್ಟಿಚ್ ಹಾಕೊಂಡು ನಾವು ಹುಲ್ಲನ್ನ ಜಾಯಿನ್ ಮಾಡ್ಕೋಬೇಕು. ಇವಾಗ 3 ಚೈನ್ ಹಾಕೊಳ್ತೀನಿ. 3 ಚೈನ್ ಹಾಕೊಂಡು ಇದೇ ಲೂಪಿಗೆ 7 ಡಬಲ್ ಕ್ರೋಶೆನ ಹಾಕೊಳ್ತೀನಿ. ಈ 3 ಚೈನ್ ಹಾಕೊಂಡಿದೀವಲ್ವಾ ಅದು 1 ಡಬಲ್ ಕ್ರೋಶೆಗೆ ಕೌಂಟ್ ಬರುತ್ತೆ. ಸೊ ನಮಗೆ ಟೋಟಲ್ ಆಗಿ 8 ಡಬಲ್ ಕ್ರೋಶೆ ಕೌಂಟ್ ಬರುತ್ತೆ. ನೋಡಿ 7 ಡಬಲ್ ಕ್ರೋಶೆ ಹಾಕೊಂಡಿದೀನಿ. ನೋಡಿ ಇದು 3 ಚೈನ್, ಈ 3 ಚೈನ್ 1 ಡಬಲ್ ಕ್ರೋಶೆಗೆ ಕೌಂಟ್ ಬರುತ್ತೆ. ಸೊ ಇಲ್ಲಿಂದ ಕೌಂಟ್ ಮಾಡೋದಾದ್ರೆ 1 2 3 4 5 6 7 8 ಟೋಟಲ್ ಆಗಿ 8 ಡಬಲ್ ಕ್ರೋಶೆ ಆಯ್ತು. ನೋಡಿ 8 ಡಬಲ್ ಕ್ರೋಶೆ ಆಯ್ತಲ್ವಾ. 8 ಡಬಲ್ ಕ್ರೋಶೆ ಆದ್ಮೇಲೆ ಒಂದು ಚೈನ್ ಹಾಕೋಬೇಕು. ಒಂದು ಚೈನ್ ಹಾಕೊಂಡು ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಡಬಲ್ ಕ್ರೋಶೆಗೆ ನಾವಿಲ್ಲಿ ಡಿಸೈನ್ ಹಾಕೊಂಡಿದೀವಲ್ವಾ, ಅಲ್ಲಿಗೆ ನಾವು ಒಂದು ಸ್ಲಿಪ್ ಸ್ಟಿಚ್ ನ ಹಾಕೊಳ್ಬೇಕು. ನೋಡಿ ಹೀಗೆ, ಆವಾಗ ನಮ್ಗೆ ಉಲ್ಲನ್ ಮುಂಭಾಗಕ್ಕೆ ಬರುತ್ತೆ. ಸೊ ನೋಡಿ ಇಲ್ಲಿಗೆ ಬರುತ್ತೆ. ಇವಾಗ 3 ಚೈನ್ ಹಾಕೊಳ್ತೀನಿ. 1 2 3 ಚೈನ್ ಹಾಕೊಂಡು ನೋಡಿ ಹೀಗೆ ತಿರುಗಿಸ್ಕೋಬೇಕು. ಹೀಗೆ ತಿರುಗಿಸ್ಕೊಂಡು ಇಲ್ಲಿ 1 ಡಬಲ್ ಕ್ರೋಶೆ, ಫಸ್ಟ್ ಡಬಲ್ ಕ್ರೋಶೆ ಇದೆಯಲ್ಲ ಆ ಡಬಲ್ ಕ್ರೋಶೆ ಗ್ಯಾಪಿಗೆ 2 ಡಬಲ್ ಕ್ರೋಶೆ ಮಾತ್ರ ಹಾಕೋಬೇಕು. 7 ಡಬಲ್ ಕ್ರೋಶೆ ಹಾಕೋಬಾರದು, 2 ಡಬಲ್ ಕ್ರೋಶೆ ಮಾತ್ರ ನಾವು ಹಾಕೋಬೇಕಾಗತ್ತೆ. ನೋಡಿ ಹೀಗೆ. ಅವಾಗ ನಮ್ಗೆ ನೋಡಿ ಇಲ್ಲಿ 3 ಚೈನ್ ಹಾಕೊಂಡಿದೀವಲ್ವಾ, ಇದೊಂದು ಡಬಲ್ ಕ್ರೋಶೆ ಕೌಂಟ್ ಬರುತ್ತೆ, ಇದೊಂದು ಟೋಟಲ್ ಆಗಿ 3 ಡಬಲ್ ಕ್ರೋಶೆಗೆ ಕೌಂಟ್ ಬರುತ್ತೆ. ಇವಾಗ ಮತ್ತೆ ಇಲ್ಲಿ 3 ಚೈನ್ ಹಾಕೋಬೇಕು. ನೋಡಿ 3 ಚೈನ್ ಆದ್ಮೇಲೆ ಹೀಗೆ ತಿರುಗಿಸ್ಕೋಬೇಕು. ಹೀಗೆ ತಿರುಗಿಸ್ಕೊಂಡು ಮೊದಲನೇ ಡಬಲ್ ಕ್ರೋಶೆ ಇದೆಯಲ್ವಾ, ಈ ಮೊದಲನೇ ಡಬಲ್ ಕ್ರೋಶೆ ಗ್ಯಾಪಿಗೆ 7 ಡಬಲ್ ಕ್ರೋಶೆನ ಹಾಕೋಬೇಕು. 1 2 3 4 5 6 7 ನೋಡಿ 7 ಡಬಲ್ ಕ್ರೋಶೆ ಆದ್ಮೇಲೆ ನಮ್ಗಿಲ್ಲಿ 8 ಡಬಲ್ ಕ್ರೋಶೆ ಕೌಂಟ್ ಬರುತ್ತೆ. ಫಸ್ಟ್ 3 ಚೈನ್ 1 ಡಬಲ್ ಕ್ರೋಶೆ, 1 2 3 4 5 6 7 8 ಡಬಲ್ ಕ್ರೋಶೆ ಕೌಂಟ್ ಬರುತ್ತೆ. ಸೊ ಫಸ್ಟ್ ನಾವು 3 ಚೈನ್ ಏನು ಹಾಕೊಳ್ತೀವಿ ಅದು 1 ಡಬಲ್ ಕ್ರೋಶೆಗೆ ಕೌಂಟ್ ಆಗುತ್ತೆ. ಇವಾಗ ಒಂದು ಚೈನ್ ಹಾಕೊಂಡು ನೋಡಿ ಈ ಗ್ಯಾಪ್ ಇದೆಯಲ್ವಾ, ಈ ಡಿಸೈನ್ ಹಾಕೊಂಡಿದೀವಲ್ವಾ, ಇಲ್ಲಿ ಗ್ಯಾಪ್ ಇದೆ, ಈ ಗ್ಯಾಪಿಗೆ ಒಂದು ಸ್ಲಿಪ್ ಸ್ಟಿಚ್ ಹಾಕೊಳ್ಬೇಕು. ನೋಡಿ ಹೀಗೆ. ಅವಾಗ ಉಲ್ಲನ್ನು ಇಲ್ಲಿಂದ ಇಲ್ಲಿಗೆ ಜಂಪ್ ಆಗತ್ತೆ. ಈಗ ಮತ್ತೆ 1 2 3
3 ಚೈನ್ ಹಾಕೊಂಡಿದ್ದೀನಿ. 3 ಚೈನ್ ಹಾಕೊಂಡು ನೋಡಿ ಹೀಗೆ ತಿರುಗಿಸ್ಕೋಬೇಕು. ಹೀಗೆ ತಿರುಗಿಸ್ಕೊಂಡು ನೋಡಿ ಮೊದಲನೇ ಡಬಲ್ ಕ್ರೋಶೆ ಇದೆಯಲ್ಲ, ಮೊದಲನೇ ಡಬಲ್ ಕ್ರೋಶೆ ಗ್ಯಾಪಿಗೆ 2 ಡಬಲ್ ಕ್ರೋಶೆ ಮಾತ್ರ ಹಾಕೋಬೇಕು. ನೋಡಿ ಹೀಗೆ. ಈಗ ಮತ್ತೆ 3 ಚೈನ್ ಹಾಕೋಬೇಕು. 3 ಚೈನ್ ಹಾಕೊಂಡು ಮತ್ತೆ ನೋಡಿ ಹೀಗೆ ತಿರುಗಿಸ್ಕೋಬೇಕು. ಹೀಗೆ ತಿರುಗಿಸ್ಕೊಂಡು ಮೊದಲನೇ ಡಬಲ್ ಕ್ರೋಶೆ ಗ್ಯಾಪಿಗೆ 7 ಡಬಲ್ ಕ್ರೋಶೆನ ಹಾಕೋಬೇಕು. 1 2 3 4 5 6 7 ಡಬಲ್ ಕ್ರೋಶೆ ಆಯ್ತಲ್ವಾ. ಟೋಟಲ್ ಆಗಿ 8 ಡಬಲ್ ಕ್ರೋಶೆ. ಮೊದಲೇ 3 ಚೈನು ಲೆಕ್ಕ ಹಾಕೊಂಡ್ರೆ 8 ಡಬಲ್ ಕ್ರೋಶೆ ಆಯ್ತು. ಈಗ ಒಂದು ಚೈನ್ ಹಾಕೊಳ್ತೀನಿ. ಒಂದು ಚೈನ್ ಹಾಕೊಂಡು ನೋಡಿ ಇಲ್ಲಿ ಡಿಸೈನ್ ಬಂದಿದೆಯಲ್ಲ, ಈ ಗ್ಯಾಪಿಗೆ ಒಂದು ಸ್ಲಿಪ್ ಸ್ಟಿಚ್ ಹಾಕೊಳ್ತೀನಿ. ನೋಡಿ ಹೀಗೆ. ಆವಾಗ ನಮ್ಗೆ ನೋಡಿ ಈ ರೀತಿ ಡಿಸೈನ್ ಬರುತ್ತೆ. ಸೊ ನಾವು ಫಸ್ಟ್ ಹಾಕೊಂಡಿದ್ದು ಹೀಗೆ ತಿರುಗಿಸ್ಕೊಂಡಾಗ್ಲೂ ನಾವು 7 ಡಬಲ್ ಕ್ರೋಶೆ ಹಾಕೊಂಡ್ವಿ. ಏನಕ್ಕೆ ಅಂದ್ರೆ ನಮ್ಗೆ 2 ಕಡೆ ಡಿಸೈನ್ ಬರ್ಬೇಕಿತ್ತು. ಇವಾಗ ನಮ್ಗೆ ಒಂದೇ ಕಡೆ ಡಿಸೈನ್ ಬರಬೇಕು. ಹಾಗಾಗಿ ಸೆಕೆಂಡ್ ಹಿಂಗೆ ತಿರುಗಿಸ್ಕೊಳ್ತೀವಲ್ವಾ, ಅಲ್ಲಿ ಬರೀ 3 ಡಬಲ್ ಕ್ರೋಶೆ ಮಾತ್ರ ಬರುತ್ತೆ. ಇವಾಗ ನೋಡಿ ಮತ್ತೆ ಇಲ್ಲಿ 3 ಚೈನ್ ಹಾಕೊಳ್ತೀನಿ. 3 ಚೈನ್ ಹಾಕೊಂಡು ಹೀಗೆ ತಿರುಗಿಸ್ಕೊತೀನಿ. ತಿರುಗಿಸ್ಕೊಂಡು ಮೊದಲನೇ ಡಬಲ್ ಕ್ರೋಶೆ ಗ್ಯಾಪಿಗೆ 2 ಡಬಲ್ ಕ್ರೋಶೆ ಮಾತ್ರ ಹಾಕೊಳ್ತೀನಿ. ಸೊ ನಾನು ಹೇಳಿದ್ನಲ್ಲ, ನಾವು ಫಸ್ಟ್ ಯೆಲ್ಲೋ ಕಲರ್ ಅಲ್ಲಿ ಹಾಕೊಂಡ್ವಲ್ವಾ, 2 ಸೈಡು ನಾವು 7 ಡಬಲ್ ಕ್ರೋಶೆ ಹಾಕೊಂಡ್ವಿ. ಸೊ ನಮ್ಗೆ 2 ಕಡೆನೂ ಈ ರೀತಿ ಡಿಸೈನ್ ಬರಬೇಕಿತ್ತು, ಹಾಗಾಗಿ ಹಾಕೊಂಡ್ವಿ. ಇವಾಗ ನಾವು 2 ಕಡೆ ಡಿಸೈನ್ ಬೇಕಿಲ್ಲ, ನಮ್ಗೆ ಒಂದೇ ಸೈಡ್ ಡಿಸೈನ್ ಬೇಕಾಗಿರೋದ್ರಿಂದ ಇಲ್ಲಿ ನಾವು ಮತ್ತೆ ನೆಕ್ಸ್ಟ್ ಈ ಡಿಸೈನ್ ಇಲ್ಲಿ ಬರ್ಬೇಕಾಗಿರೋದ್ರಿಂದ ಬರೀ 3 ಡಬಲ್ ಕ್ರೋಶೆ ಮಾತ್ರ ಹಾಕೊಂಡಿದ್ದೀನಿ. ಮತ್ತೆ 3 ಚೈನ್ ಹಾಕೊಳ್ತೀನಿ. ಹೀಗೆ ತಿರುಗಿಸ್ಕೊಂಡು ಮೊದಲನೇ ಡಬಲ್ ಕ್ರೋಶೆ ಗ್ಯಾಪಿಗೆ 7 ಡಬಲ್ ಕ್ರೋಶೆನ ಹಾಕೊಳ್ತೀನಿ. 2 3 4 5 6 7 ಡಬಲ್ ಕ್ರೋಶೆ ಆದಮೇಲೆ ಒಂದು ಚೈನ್ ಹಾಕೊಂಡು ಇಲ್ಲಿ ಡಿಸೈನ್ ಬಂದಿದೆಯಲ್ಲ, ಈ ಡಬಲ್ ಕ್ರೋಶೆ ಗ್ಯಾಪಿಗೆ ಒಂದು ಸ್ಲಿಪ್ ಸ್ಟಿಚ್ನ ಹಾಕೊಳ್ತೀನಿ. ಈಗ ಮತ್ತೆ ಇಲ್ಲಿ 3 ಚೈನ್ ಹಾಕೊಳ್ತೀನಿ. ನೋಡಿ ಹೀಗೆ ತಿರುಗಿಸ್ಕೊಂಡು 2 ಡಬಲ್ ಕ್ರೋಶೆನ ಹಾಕೊಳ್ತೀನಿ. ಮತ್ತೆ 3 ಚೈನ್, ಮತ್ತೆ ಹೀಗೆ ತಿರುಗಿಸ್ಕೋಬೇಕು, 7 ಡಬಲ್ ಕ್ರೋಶೆನ ಹಾಕೋಬೇಕು. ನೋಡಿ 7 ಡಬಲ್ ಕ್ರೋಶೆ ಆದ್ಮೇಲೆ ಮತ್ತೆ ಇಲ್ಲಿ ಒಂದು ಚೈನ್ ಹಾಕೋಬೇಕು. ಒಂದು ಚೈನ್ ಹಾಕೊಂಡು ಈ ಗ್ಯಾಪ್ ಅಲ್ಲಿ ನಾವು ಒಂದು ಸ್ಲಿಪ್ ಸ್ಟಿಚ್ ಹಾಕೋಬೇಕು. ಮತ್ತೆ ಇಲ್ಲಿ 3 ಚೈನ್ ಹಾಕೊಳ್ತೀನಿ. ಮತ್ತೆ ಹೀಗೆ ತಿರುಗಿಸ್ಕೊಂಡು 2 ಡಬಲ್ ಕ್ರೋಶೆ. ಸೇಮ್ ಇದೇ ರೀತಿ ಡಿಸೈನ್ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ ನಾವು. ಮತ್ತೆ 3 ಚೈನು, ಮತ್ತೆ ಹೀಗೆ ತಿರುಗಿಸ್ಕೋಬೇಕು. ಮೊದಲನೇ ಡಬಲ್ ಕ್ರೋಶೆ ಗ್ಯಾಪಿಗೆ 7 ಡಬಲ್ ಕ್ರೋಶೆನ ಹಾಕೊಳ್ಬೇಕು. ನೋಡಿ ಹೀಗೆ. ಈಗ ಒಂದು ಚೈನ್ ಹಾಕೋಬೇಕು. ಇಲ್ಲಿ ಡಿಸೈನ್ ಹಾಕೊಂಡಿದೀವಲ್ವ, ಈ ಗ್ಯಾಪಿಗೆ ಒಂದು ಸ್ಲಿಪ್ ಸ್ಟಿಚ್ನ ಹಾಕೊಳ್ಬೇಕು. ನೋಡಿ ನಮಗೆ ಈ ರೀತಿ ಬರುತ್ತೆ ಡಿಸೈನ್. ಅವಾಗ ಸೊ ಇದು ಟ್ವಿಸ್ಟ್ ಆಗ್ತಾ ಇರುತ್ತೆ, ನೀವು ಇಲ್ಲಿ ನೋಡ್ಬೋದು. ನೋಡಿ ನಮಗೆ ಡಬಲ್ ಕಲರ್ ಅಲ್ಲಿ ಪಟ್ಟಿ ರೆಡಿ ಆಗ್ತಾ ಇದೆ.
ಸೊ ನಾನು ಇವಾಗ ಇಲ್ಲಿಂದ ಇಲ್ಲಿವರೆಗೆ ಏನು ತೋರಿಸ್ಕೊಟ್ಟೆ, ಇದೇ ರೀತಿ ನಾನು ಇದು ಎಷ್ಟು ಲೆಂತಲ್ಲಿ ಹಾಕ್ಕೊಂಡಿದ್ದೀನಿ ಇಷ್ಟು ಲೆಂತಲ್ಲೂ ಹಾಕ್ಕೋಬೇಕು. ಸೊ ನಾನು ಇಷ್ಟು ಲೆಂತಲ್ಲೂ ಹಾಕ್ಕೊಂಡು ಎಂಡಿಂಗಲ್ಲಿ ಯಾವ ರೀತಿ ಹಾಕ್ಕೋಬೇಕು ಅನ್ನೋದನ್ನ ತೋರಿಸ್ತೀನಿ. ಇವಾಗ ನಾನು ಇದನ್ನ ಪೂರ್ತಿ ಕಂಪ್ಲೀಟ್ ಮಾಡಿಕೊಂಡು ತೋರಿಸ್ತೀನಿ. ನೋಡಿ ಇವಾಗ ಇದನ್ನ ನಾನು ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೋಡಿ ಎಂಡ್ವರೆಗೂ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇದು ಒಂದು ಡಿಸೈನ್ ಹಾಕಿದ್ರೆ ನಮಗೆ ಫುಲ್ ಕಂಪ್ಲೀಟ್ ಆಗುತ್ತೆ. ಒಂದು ಚೈನ್ ಹಾಕೊಂಡು ಇಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ ಹಾಕೊಂಡು ಒಂದು ಚೈನ್ ಹಾಕೊಂಡಿದ್ದೀನಿ. ನೋಡಿ ಒಂದಿಷ್ಟು ಉಲ್ಲನ್ ಇಟ್ಬಿಟ್ಟು ಕಟ್ ಮಾಡ್ಕೊಳ್ತೀನಿ. ನೋಡಿ ಇದು ಈ ರೀತಿ ಬಂದಿರುತ್ತೆ. ನೀವು ಇದನ್ನ ಮೇಲ್ಭಾಗಕ್ಕೆ ತಗೊಳ್ಬೇಕು. ಇವಾಗ ನಮ್ಗಿದು ಪೂರ್ತಿಯಾಗಿ ಕಂಪ್ಲೀಟ್ ಆಗಿದೆ. ಈ ಎಕ್ಸ್ಟ್ರಾ ಉಲ್ಲನ್ ಇದೆಯಲ್ಲ, ಈ ಎಕ್ಸ್ಟ್ರಾ ಉಲ್ಲನ್ನ ನೋಡಿ ಹೀಗೆ ಒಳಭಾಗಕ್ಕೆ ತೂರ್ಸ್ಕೋಬೇಕು. ಸೂಜಿ ತಗೊಂಡಾಗ ತೂರ್ಸ್ಕೋಬಹುದು. ನಾನು ಇಲ್ಲಿ ಕ್ರೋಶದಲ್ಲಿ ಹಾಕೊಳ್ತಾ ಇದ್ದೀನಿ. ಹೀಗೆ ತಗೊಂಡು ಇಲ್ಲಿ ಎಕ್ಸ್ಟ್ರಾ ಇದೆಯಲ್ಲ ಈ ಉಲ್ಲನ್ನ ನಾವು ಕಟ್ ಮಾಡ್ಕೋಬೇಕು. ಇದು ಅಷ್ಟೇ. ನೋಡಿ ಎಕ್ಸ್ಟ್ರಾ ಇರೋ ಉಲ್ಲನ್ನ ಕಟ್ ಮಾಡ್ಕೋಬೇಕು. ಸೊ ಈ ಕಡೆನೂ ಅಷ್ಟೇ, ಇಲ್ಲಿ ಸ್ಟಾರ್ಟಿಂಗ್ ಅಲ್ಲೂ ಅಷ್ಟೇ. ಇದು ಸೇಮ್ ಅದೇ ರೀತಿ ನಾವು ಹಾಕೋಬೇಕು. ಹೀಗೆ ಹಾಕೊಂಡು ಈ ಎಕ್ಸ್ಟ್ರಾ ಇದೆಯಲ್ಲ, ಈ ಎಕ್ಸ್ಟ್ರಾ ಇರೋ ಹುಲ್ಲನ್ನ ಕಟ್ ಮಾಡ್ಕೋಬೇಕು. ಇದು ಸೇಮ್ ಅದೇ ರೀತಿ ಹಾಕೋಬೇಕು. ನೋಡಿ ಹೀಗೆ. ನೋಡಿ ಇವಾಗ ನಮಗೆ ಪಟ್ಟಿ ಪೂರ್ತಿಯಾಗಿ ಕಂಪ್ಲೀಟ್ ಆಗಿದೆ. ಸೊ ನೋಡಿ ಈ ರೀತಿ ಬರುತ್ತೆ. ಫುಲ್ ಕಂಪ್ಲೀಟ್ ಆದ್ಮೇಲೆ ನೀವು ಇಲ್ಲಿ ನೋಡ್ಬೋದು. ನೋಡಿ ಡಬಲ್ ಕಲರ್ ಅಲ್ಲೂ ಬರುತ್ತೆ ಡಿಸೈನು. ಅಷ್ಟೇ ಎಷ್ಟು ಚೆನ್ನಾಗಿ ಕಾಣಿಸ್ತದೆ, ತುಂಬಾ ಚೆನ್ನಾಗಿ ಕಾಣಿಸ್ತದೆ ಫ್ರೆಂಡ್ಸ್. ತುಂಬಾ ಕ್ಯೂಟ್ ಆಗಿ ಬಂದಿದೆ. ಸೊ ನೋಡಿ ಹಾಕೋದು ಅಷ್ಟೇ ತುಂಬಾ ಈಸಿ, ಕಷ್ಟ ಏನಿಲ್ಲ. ತುಂಬಾ ಈಸಿಯಾಗಿ ಹಾಕೋಬಹುದು, ಮತ್ತೆ ತುಂಬಾ ಕ್ಯೂಟ್ ಆಗಿ ಕಾಣಿಸುತ್ತೆ. ಡಿಸೈನು ಅಷ್ಟೇ, ನೀವು ಇಲ್ಲಿ ನೋಡ್ತಾ ಇರ್ಬೋದು. ನೋಡಿ ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತಾ ಇದೆ ಡಿಸೈನ್ ಅಂತ. ನೋಡಿ ಈ ರೀತಿ ಬರುತ್ತೆ. ಸೊ ನೀವು ಕಲರ್ ಕಾಂಬಿನೇಷನ್ ನೋಡಿ ಹಾಕೋಬಹುದು. ನಿಮಗೆ ಯಾವ ಕಲರ್ ಬೇಕೋ ನೀವು ಆ ಕಲರ್ ಅಲ್ಲಿ ಹಾಕೋಬಹುದು. ಸೊ ತುಂಬಾ ಕ್ಯೂಟ್ ಆಗಿ ಬರುತ್ತೆ ಫ್ರೆಂಡ್ಸ್. ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಪಟ್ಟಿ. ಸಿಂಪಲ್ ಆಗಿ ಪಟ್ಟಿ ಬೇಕು, ತುಂಬಾ ದೊಡ್ಡ ಪಟ್ಟಿ ಬೇಡ ಅನ್ನೋಂಥವ್ರು ಈ ರೀತಿ ಹಾಕೋಬಹುದು. ಡಿಸೈನು ಅಷ್ಟೇ ತುಂಬಾ ಕ್ಯೂಟ್ ಆಗಿದೆ.
ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ತುಂಬಾ ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಸೊ ನಾವು ಬಾಗಿಲಿಗೆ ಹಾಕಿದಾಗ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಇದು. ಸೊ ಇಲ್ಲಿವರೆಗೂ ನಾನೇನು ಹೇಳ್ಕೊಟ್ಟಿದ್ದೀನಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್. ನೀವು ಟ್ರೈ ಮಾಡಿಬಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಯಾವ ರೀತಿ ಬಂದಿದೆ ಅಂತ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.